ಒಂದು ಸಣ್ಣ ಹಳ್ಳಿಯ ಪಕ್ಕದಲ್ಲಿ ಗಾಢವಾದ ಕಾಡೊಂದಿತ್ತು. ಆ ಕಾಡಿನ ಬಗ್ಗೆ ಜನರು ವಿಚಿತ್ರ ಕಥೆಗಳು ಹೇಳುತ್ತಿದ್ದರು. ಕೆಲವರು ಹೇಳುತ್ತಿದ್ದರು ಅಲ್ಲಿ ಒಂದು ಮಾಯಾ ಹಕ್ಕಿ ವಾಸಿಸುತ್ತಿದೆ ಎಂದು. ಆ ಹಕ್ಕಿಯನ್ನು ಯಾರು ನೋಡಿದರೂ ಅವರ ಜೀವನವೇ ಬದಲಾಗುತ್ತದೆ ಎಂದು. ಆದರೆ ಯಾರೂ ಅದನ್ನು ನಿಜವಾಗಿ ನೋಡಿರಲಿಲ್ಲ. ಆ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ರವಿ, ಅವನು ಬಡವ, ಆದರೆ ತುಂಬ ದಯಾಳು ಹುಡುಗನ ಜೀವನದಲ್ಲಿ ವಿಚಿತ್ರ ಘಟನೆ ನಡೆಯಿತು. ಅಯ್ಯೋ, ಇವತ್ತು ಕೂಡ ಕಾಡಿಗೆ ಹೋಗಿ ಮರದ ಕಡ್ಡಿ ತಂದು ಮಾರಬೇಕು. ಇಲ್ಲವಾದರೆ ಅಮ್ಮಗೆ ಔಷಧಿ ಕೊಳ್ಳಲು ಹಣ ಇರಲ್ಲ. ರವಿ ತನ್ನ ಅಸ್ವಸ್ಥ ತಾಯಿಯನ್ನು ನೋಡಿಕೊಳ್ಳುತ್ತಿದ್ದ. ಅವನ ಬಳಿ ಹೆಚ್ಚು ಹಣ ಇರಲಿಲ್ಲ, ಆದರೆ ಅವನು ತುಂಬ ದಯಾಳು ಮತ್ತು ಒಳ್ಳೆಯ ಮನಸ್ಸಿನವನಾಗಿದ್ದ. ಸರಿ, ಬೇಗ ಕಾಡಿಗೆ ಹೋಗಿ ಮರದ ಕಡ್ಡಿ ಕತ್ತರಿಸಿ ತರೋಣ. ರವಿ ಕಾಡಿನ ಒಳಗೆ ಹೋಗುತ್ತಿದ್ದಾಗ ಏಕಾಏಕಿ ಅವನು ಒಂದು ವಿಚಿತ್ರ ಧ್ವನಿ ಕೇಳಿದ. ದಯವಿಟ್ಟು ಯಾರಾದರೂ ನನಗೆ ಸಹಾಯ ಮಾಡ್ತೀರಾ? ಏನಿದು? ಯಾರು ಮಾತನಾಡಿದರು? ಇಲ್ಲಿ ಯಾರೂ ಕಾಣಿಸ್ತಿಲ್ಲ. ರವಿ ಸುತ್ತಲೂ ನೋಡಿದ. ಅಲ್ಲಿ ಒಂದು ಸಂಗ ಚಿನ್ನದ ಬಣ್ಣದ ಹಕ್ಕಿ ಬಲೆಯೊಳಗೆ ಸಿಕ್ಕಿಕೊಂಡಿತ್ತು. ದಯವಿಟ್ಟು ನನ್ನನ್ನು ಬಿಡುಗಡೆ ಮಾಡು, ನಾನು ತುಂಬಾ ನೋವಿನಲ್ಲಿದ್ದೇನೆ. ಅಯ್ಯೋ, ನಿನ್ನನ್ನು ಯಾರೋ ಬಲೆಗೆ ಹಾಕಿದ್ದಾರೆ. ಚಿಂತಿಸಬೇಡ, ನಾನು ನಿನ್ನನ್ನು ಬಿಡಿಸುತ್ತೇನೆ. ರವಿ ನಿಧಾನವಾಗಿ ಬಲೆಯನ್ನು ಕತ್ತರಿಸಿ ಹಕ್ಕಿಯನ್ನು ಬಿಡುಗಡೆ ಮಾಡಿದರು. ಧನ್ಯವಾದಗಳು ರವಿ, ನೀನು ತುಂಬ ದಯಾಳು. ಎಲ್ಲರೂ ನನ್ನನ್ನು ಹಿಡಿದು ಹಣಕ್ಕಾಗಿ ಮಾರಲು ಬಯಸುತ್ತಾರೆ, ಆದರೆ ನೀನು ಹಾಗೆ ಮಾಡಲಿಲ್ಲ. ನಿನ್ನನ್ನು ನೋವಿನಲ್ಲಿ ನೋಡಲು ನನಗೆ ಸಾಧ್ಯವಾಗಲಿಲ್ಲ. ಸಹಾಯ ಮಾಡುವುದು ಸರಿಯಾದ ಕೆಲಸ. ಹಕ್ಕಿ ಏಕಾಏಕಿ ಹೊಳೆಯುವ ಬೆಳಕಾಗಿ ಬದಲಾಯಿತು. ಅಯ್ಯೋ, ಇದೇನು? ರವಿ, ನಾನು ಸಾಮಾನ್ಯ ಹಕ್ಕಿಯಲ್ಲ, ನಾನು ಈ ಕಾಡಿನ ಮಾಯಾ ಹಕ್ಕಿ. ಒಳ್ಳೆಯ ಹೃದಯ ಹೊಂದಿರುವವರನ್ನು ಪರೀಕ್ಷಿಸಲು ನಾನು ಇಂತಹ ರೂಪದಲ್ಲಿ ಬರುತ್ತೇನೆ. ಅಂದ್ರೆ ನೀನು ನಿಜವಾಗಿಯೂ ಮಾಯಾ ಹಕ್ಕಿಯೇ? ಹೌದು, ನಿನ್ನ ದಯೆಗೆ ನಾನೊಂದು ವರ ಕೊಡುತ್ತೇನೆ. ಏನು ಬೇಕಾದರೂ ಕೇಳು. ನನಗೆ ತುಂಬ ಹಣ ಬೇಕು ಎಂದು ಕೇಳಬಹುದಿತ್ತು, ಆದರೆ ನನಗೆ ಬೇಕಾದದ್ದು ಒಂದೇ ಒಂದು: ನನ್ನ ತಾಯಿ ಬೇಗ ಗುಣವಾಗಲಿ. ನಿನ್ನ ಮನಸ್ಸು ಎಷ್ಟು ಶುದ್ಧವೋ ನೋಡಿ ನನಗೆ ತುಂಬ ಸಂತೋಷವಾಗಿದೆ. ಈಗೋ ಈ ಚಿಕ್ಕ ಬೀಜ ತೆಗೆದುಕೋ. ಈ ಬೀಜದಿಂದ ಏನಾಗುತ್ತದೆ? ಇದನ್ನು ನಿನ್ನ ಮನೆಯ ಹತ್ತಿರ ನೆಟ್ಟು. ಅದು ಬೆಳೆಯುವ ಮರದ ಹಣ್ಣುಗಳು ಯಾರಿಗೆ ತಿನ್ನಿಸಿದರೂ ಅವರ ಆರೋಗ್ಯ ಸುಧಾರಿಸುತ್ತದೆ. ರವಿ ಮನೆಗೆ ಹೋಗಿ ಬೀಜವನ್ನು ನೆಟ್ಟನು. ಕೆಲವೇ ದಿನಗಳಲ್ಲಿ ಒಂದು ವಿಚಿತ್ರ ಮರ ಬೆಳೆಯಿತು. ಅಮ್ಮ, ಈ ಹಣ್ಣು ತಿಂದು ನೋಡಿ. ರವಿ, ಇದನ್ನು ತಿಂದ ತಕ್ಷಣ ನನಗೆ ತುಂಬಾ ಶಕ್ತಿ ಬಂದಂತೆ ಇದೆ. ಕೆಲವೇ ದಿನಗಳಲ್ಲಿ ರವಿಯ ತಾಯಿ ಸಂಪೂರ್ಣವಾಗಿ ಗುಣವಾದಳು. ರವಿ ಆ ಮರದ ಹಣ್ಣುಗಳನ್ನು ಹಳ್ಳಿಯ ಎಲ್ಲಾ ಅಸ್ವಸ್ಥ ಜನರಿಗೆ ಕೊಡಲು ಪ್ರಾರಂಭಿಸಿದ. ರವಿ, ನೀನು ನಮ್ಮ ಜೀವ ಉಳಿಸಿದ್ಯಾ. ನೀನು ನಿಜವಾದ ಒಳ್ಳೆಯವನು. ಒಂದು ರಾತ್ರಿ ಮಾಯಾ ಹಕ್ಕಿ ಮತ್ತೆ ಕಾಣಿಸಿಕೊಂಡಿತು. ರವಿ, ನೀನು ನಿನ್ನ ವರವನ್ನು ಕೇವಲ ನಿನ್ನಿಗಷ್ಟೇ ಅಲ್ಲ, ಇತರರಿಗೂ ಉಪಯೋಗಿಸಿದ್ದೀಯಾ. ಅದಕ್ಕಾಗಿ ಇಂದಿನಿಂದ ನಿನ್ನ ಜೀವನ ಸದಾ ಸಂತೋಷದಿಂದ ತುಂಬಿರುತ್ತದೆ.